ಧನ್ಯವಾದ. ಹ್ಯಾಂಗೂ ಯಾರು ಆಗ್ತಿಲ್ಲಿಂದ 2 ತಿಂಗಳೇ ನಾವೆಲ್ಲ ಸುಭಾಷು ವೈದ್ಯನಾಥ್ ಇವೆಲ್ಲ ಏನದ ಆತ ಹಿಂದೆ ಬಿದ್ದಿದ್ದೆವು. ಎಲ್ಲಿ ನಾವು ಚಾ ಕುಡಿಯಕ್ಕೆ ಹೋದ್ರೆ ನೀವು ಹೇಳದೆ ಕೇಳ್ತೀವಿ. 2-3 ತಿಂಗಳಿದ್ದು ಅಂದ್ರೆ ಇವತ್ತು ಅವ್ರು ಮುಗಿದ್ರು. ಏನೇ ಆಗಲಿ ಆ ಚಂದ ಹೇಳಿರಿ. ಅವಾಗ ಹೇಳಕ್ಕೆ ಏನಿಲ್ಲ, ಹಸರಿಗೆ ನಾನು ಇದಕ್ಕಿಂತ ಮೊದಲು ಹೇಳಿ ನಾನು ಮನುಷ್ಯ 3 ದಿನಸಿಗೆ ಅನಿಸ್ತಾನ. ಏನು ಒಂದು ಸಾವಿಗೆ, ಒಂದು ಪೆಟ್ಟಿಗೆ ಮತ್ತು ಒಂದು ಸ್ಟೇಜ್ಗೆ ಭಾಳ ಮುಷ್ಕಿಲ್ ಅದ. ಯಾಕಂದ್ರೆ ಎಂಥ IPS IAS ಓದೋವಿದ್ರು ಸ್ಟೇಜ್ ಮೇಲೆ ಬಂದು ಮಾತಾಡಿದ್ರೆ ಕೈಕಾಲು ನಡೀತಾವೆ. ಅದೊಂದು ರಾಟಿ ಬೇಕಾಯ್ತದ, ಧೈರ್ಯ ಬೇಕಾಯ್ತದೆ. ಅದಕ್ಕೆ ಏನಾರ ನಾವು ಧೈರ್ಯದಿಂದ ಮಾತಾಡಿರಿ. ಭಾಳ ಸಂತೋಷ. ಹಿಂಗೆ ಮತ್ತೆ ಹೇಳ್ಕೊತ ಹೋಗ್ರಿ, ಮಾಡ್ಕೊತ ಹೋಗ್ರಿ. ಪುಸ್ತಕದಲ್ಲಿ ಓದ್ಬೇಡ್ರಿ. ಇದ್ರೆ ಆದಷ್ಟು ಏನದ ಹೇಳ್ರಿ, ಪ್ರಯತ್ನ ಮಾಡಿರಿ. ಇದು ಎಲ್ಲರಿಗೆ ಇದ್ದವ್ರಿಗೆ ಹೇಳ್ತೀನಿ ನಾನು, ಆದಷ್ಟು ನೀವು ಪ್ರಯತ್ನ ಮಾಡಿರಿ. ಇದೇನದ ನಮ್ಮ ಮನೆಯೇ ಅದ, ಇದೊಂದು ಸಾಡಿ ಇದ್ದಂಗೆ ಅದ. ನಾವೆಲ್ಲರೂ ಏನದ ಕಲಿಬೇಕು ನಾವು. ಯಾಕಂದ್ರೆ ಬಸವಣ್ಣಂದು ಹಿಂಗದ ತತ್ವ ಭಾಳ ಈಜಿ ತತ್ವ. ಅಂತೇನು ನಿಮ್ಗೇನಲ್ಲ ಯಾವುದು ವೇದ ಇಲ್ಲ, ಉಪನಿಷತ್ ಇಲ್ಲ, ಪುರಾಣ ಇಲ್ಲ, ಏನಿಲ್ಲ. ಅಲ್ಲಿ ಒಂದು ವಚನ, ಒಂದು ಯಾರು ಭೀ ಒಂದು ಪೂರ್ವ ಓದಿರಿ ಭೀ ಅದು ಅರ್ಥ ಬೀಳ್ತದೆ. ಅಂಥ ಒಂದು ಸಾಹಿತ್ಯ ಅದ ಬಸವಣ್ಣನ. ಬಿಲ್ಕುಲ್ ಸಾಧಾರಣ ಸಾಹಿತ್ಯ ಅದ, ನೆನಪಿಗೆ. ಅಂತ ಏನು ವಿಶೇಷ ಮಾಡೋ ಜರುತ್ತಿಲ್ಲ. ಅದಕ್ಕೆ ಅಂಥ ಸಾಹಿತ್ಯ ನಮ್ಮ ಬಸವಣ್ಣ ಕೊಟ್ಟನಂದ್ರೆ ಭಾಳ ದೊಡ್ಡ ಮಾತದ. ಇವತ್ತು ಎಷ್ಟೋ ದೊಡ್ಡ ದೊಡ್ಡ ಮನುಷ್ಯ ನಮ್ಗೆ ಆಗಿ ಹೋಗ್ಯಾರ. ನಿಮ್ಗೆ ಹೇಳ್ತೀನಿ, ಮಹಾ ಋಷಿಗಳು ಆಗಿ ಹೋಗ್ಯಾರ, ಯೋಗಿಗಳು ಆಗಿ ಹೋಗ್ಯಾರ, ಮತ್ತು ಎಲ್ಲರೂ ಆಗಿ ಹೋಗ್ಯಾರ. ಅವ್ರು ಎಲ್ಲರೂ ಆಗಿ ಹೋಗಿ ಮ್ಯಾಕ ಇಂಥ ಒಂದು ಅವರು ಏನ ತನಗ್ತಾ ದೇವರಂತ ತಿಳಿದು ಹೋಗ್ಯಾರ. ಅವರೆಲ್ಲ ಏನು ತಿಳಿದಾರ? ತನಗ್ತಾ ದೇವರಂತ ತಿಳಿದು ಹೋಗ್ಯಾರ. ಅದ್ರ ಬಸವಣ್ಣ ಏನು ತಿಳಿದಾನ? ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಕಿರಿಯರಿಲ್ಲ. ಇಲ್ಲಿ ಯಾರು ಅಂದರ ಇಂಥ ನಿಲ್ಲ, ಸಾಹಿತ್ಯದಾಗ ಎಲ್ಲರ ಸಿಗ್ತದ. ಇನ್ನೊಂದು ಮಾತು, ಒಂದು ವಚನ ಬರ್ತದ. ಏನಂದ್ರ, ಢೋರರ ಕಕ್ಕಯ್ಯನ ದಾಸಿ ಮಗಳು, ಮಾದಾರ ಚೆನ್ನಯ್ಯನ ದಾಸಿ ಮಗ, ಇಬ್ಬರು ಹೊಲದಲ್ಲಿ ಹೋಗಿ ಸಂಗಮನ ಮಾಡಿ ಅವರಿಗೆ ಹುಟ್ಟಿದ ಮಗನ ಕೂಡಲ ಸಂಗಮ ಸಾಕ್ಷಿಯಾಗಿ ಅಂತ ಯಾರ ಅಂದರ ಇಂಥ ಮಾತಾಡಿ. ಢೋರರ ಕಕ್ಕಯ್ಯ ತುರ್ಕುರವ, ಅವನ ದಾಸಿ ಮಗ, ಮತ್ತ ಮಾದಾರ್ ಚೆನ್ನಯ್ಯ, ಮಾದ್ರವ್ ಚೆನ್ನಯ್ಯ ಅವನು ಮಗಳು ಇಬ್ಬರು ಹೋಗಿ ಹೊಲದಾಗ ಏನದ ಪ್ರೇಮ್ ಮಾಡ್ಬೋದು, ಏನು ಹೊಟ್ಟೆಯಿಂದ ಆಗಿ ಇರಲಿ ಏನಂದ್ರ ಅದರಿಂದ ನಾವು ಹುಟ್ಟಿದವ ಅಂತಾನೆ. ಯಾವ ಚರಿತ್ರದಾಗ ಹುಟ್ಟಿದಂತಮ್ಮ ಎಲ್ಲರ ಯಾರು ಅಂತಾರೆ ಹಿಂಗ. ಯಾರು ಋಷಿ ಮಹಾಋಷಿಗಳು ಹೇಳ್ತಾರೆ ನಾನೇ ದೇವ್ರು ಅಂತಾರೆ, ನಾನೇ ದೇವ್ರು ಅಂತಾರೆ. ಎಲ್ಲಿ ಭೀ ಹೋಗ್ರಿ ನೀವು, ಯಾವ ಇತಿಹಾಸಕ್ಕೆ ಹೋಗ್ರಿ, ಅದು ಸರಿಯಾಗಿ ಇಂಥ ತತ್ವ ಸಿಗೋದು ಭಾಳ ಮುಷ್ಕಿಲ ನಿಂತಿದೆ. ಭಾಳ ಚಂದ ತತ್ವ ಅದ ನಮ್ದು. ಎಲ್ಲರಿಗೆ ಕಲ್ಸ್ಕೊಂಡು ಹೋಗೋಂಥ ತತ್ವ ಅದ. ಬಸವಣ್ಣೆ ಅಲ್ಲಿ ಓಟ್ ಸಣ್ಣವಾಗಿ ಮ್ಯಾಕ ನಮ್ದು ನಿಮ್ದು ಏನು ಹಸ್ತಿ ಅದ? ಏನು ಹಸ್ತಿ ಅದಕ್ಕೆ? ಎಲ್ಲಿ ಇಲ್ಲ ಇಂಥ ಚರಿತ್ರೆ. ಅದಕ್ಕೆ ನಾವು ಆದಷ್ಟು ಇಲ್ಲ ಬಸವತತ್ವ ಮೇಲೆ ನಾವು ಭಾರಿ ಇದೆಯದ. ನಿಮ್ಗೆ ಹೇಳ್ತೀನಿ, ಅಷ್ಟು ಭಯಂಕರವಾದಂತಹ ತತ್ವ ಇಲ್ಲೇ ಇಲ್ಲ. ಇದು ನುಡಿಯದೇ ಯಾಕೆ ತತ್ವ ಅದ. ನಮ್ಗೆ ನಡಿಬೇಕು, ನುಡಿಬೇಕು, ನಡಿದಂತೆ ನಡಿಬೇಕು, ನುಡಿಬೇಕು. ಇದೇ ಬಸವತತ್ವ ಸಿದ್ಧಾಂತ. ಒಂದು ವಚನ, ಕಳಬೇಡ, ಕೊಡಬೇಡ, ಹುಸಿಯ ನುಡಿಬೇಡ, ತನ್ನ ಪಣಿಸಬೇಡ, ಇತರು ಹರಿಯರಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಈ ಒಂದು 4-5 ಮಾತ್ರ ಎಲ್ಲ ಒಂದು ಸಾಹಿತ್ಯಗಳನ್ನು, ವೇದಗಳು ಒಂದು ಪೂರ 4 ವೇದಿಕರಿ, ಇದು ಒಂದು ವಚನಿಕರಿ, ಅದು ತೂಗ್ತದೆ. ಆಯ್ತಾ? ಇವೇ ಒಂದು 5 ಮಾತುಗಳು ನೀವು ಜೀವನದಾಗ ಅಡಾಪ್ಟ್ ಮಾಡ್ಕೊಡಿ. ನಿಮ್ದು ಏನಾದ್ರು ಜೀವನ ಕಲ್ಯಾಣ ಇರ್ತದೆ. ಭಾಳ ಚಂದ ಸಾಗಿದ ಇಷ್ಟು. ಮತ್ತು ಒಬ್ಬನೇ ಆತ ಬಸವಣ್ಣ ಏನಾದ್ರು ದೇವರಾಗಿಲ್ಲ. ನಿಮ್ಗೆ ಒಬ್ಬನೇ ಅವ ಭಕ್ತ ಆಗಿಲ್ಲ, ಒಬ್ಬನೇ ಏನಾದ್ರ ಆತ ಒಂದು ಸಾಮಾಜಿಕ ಕಾರ್ಯಕರ್ತ ಆಗಿಲ್ಲ. ತನ್ನಂತ 2 ಲಕ್ಷ ಮಂದಿಗೆ ಮಾಡ್ಯಾನಂದ್ರೆ ಇದು ಮಾಮೂಲಿ ಮಾತದ. ಒಬ್ಬರಿಲ್ಲ, ಇಬ್ಬರಿಗಿಲ್ಲ, 2 ಲಕ್ಷ ಮಂದಿಗೆ. ನಾವಿಲ್ಲ ಕೇವಲ ನಮ್ಮ ಮನೆ, ನಮ್ಮ ಹೆಂಡ್ರಿಗೆ ಹೇಳಿದ್ರೆ ಕೇಳೋದು, ಮಕ್ಕಳಿಗೆ ಹೇಳಿದ್ರೆ ಕೇಳೋದು. ಒಂದು ಮಾತು ಹೇಳ್ತೀನಿ, ಇದ್ದಿದ್ದು ಮಾತು ಹೇಳ್ತೀನಿ, ಎಷ್ಟದ ಮುಷ್ಕಿಲ. ಹಿಂಗೆ ಅಸಲಿಗೆ ಇಂಥ ಸಾಹಿತ್ಯ ನಿಮ್ಗೆ ಎಲ್ಲಿ ಭೀ ಸಿಗೋದು. ನಿಂತಿರ್ತೀನಿ ಇದ್ರಾಗ ಸಿಗೋದು. ಜರ ಬಸವಣ್ಣ ಅಂದ್ರೆ ಖಾಲಿ ಕೇಳಬೇಡಿ, ಪ್ರಾರ್ಥನಾ ಮಾಡಬೇಡಿ, ಹಂಗಲ್ಲ. ಜರ ಅದ್ರ ಬಾರ್ದಾಗ ಎಲ್ಲರೂ ಅಕ್ಕನ ಬಳಗದವರು, ಅಣ್ಣರು, ಇವತ್ತೊಳಗೆ ಯುವಕರು ಹೊಂಟ್ರು ನಂಬರಿ 20-30 ಮಂದಿ. ಈಗ ನಮ್ಮ ಉತ್ತರಾಧಿಕಾರಿ ಅವರೇ. ಆದಷ್ಟು ಏನದರ, ನೀವೇನದರ ಇದಕ್ಕೆ ಹೆಚ್ಚಿನ ಪ್ರಚಾರ ಏನದರ ಮಾಡಬೇಕು ಮತ್ತು ಬಸವ ತತ್ವ ತಿಳಿಬೇಕು ಅಂತ ಹೇಳುತ್ತಾ, ಇವತ್ತಿನ ಪ್ರಸಾದ
ವೈದ್ಯನಾಥ್ ಶೀಲವಂತ, ವೈದ್ಯನಾಥ್ ಶೀಲವಂತ. ನಿಮ್ಮ ಮನೆಯವರು ನೀವು ಬರ್ರಿ, ಬರ್ರಮ್ಮ.